ಹಾಯ್, ನಮಸ್ಕಾರ. ನಾವು ಇವತ್ತು ಹೋಗಿದ್ದು ಲೂಸಾ ಪೆನಿಡಾದ 2 ಅತ್ಯಂತ ವಿಶ್ವವಿಖ್ಯಾತ ಬೀಚ್ಗಳನ್ನು ನೋಡಲಿಕ್ಕೆ. ಒಂದು ಬ್ರೋಕನ್ ಬೀಚ್, ಇನ್ನೊಂದು ಕ್ಲಿಂಗ್ ಕಿಂಗ್ ಅಂತ ಹೇಳಿ. ಈ ಎರಡೂ ಕೂಡ ಅತ್ಯಂತ ಹೆಚ್ಚು ಪ್ರವಾಸಿಗರನ್ನು ಸೆಳೆಯುವಂತಹ ಬೀಚ್ಗಳು. ನೀವೇ ನೋಡಿ, ಬೆಳಗಿನ ಜಾವ ಅರ್ಲಿ ಬಿಟ್ಟದ್ರಿಂದ ಈ ಬೀಚ್ಗಳಿಗೆ ಹೋಗೋ ರಸ್ತೆಯಲ್ಲೇ ಒಂದು ರೆಸ್ಟೋರೆಂಟ್ಗೆ ಹೋದ. ಅಲ್ಲಿ ಬೆಳಗಿನ ಉಪಹಾರವನ್ನು ಮುಗಿಸಿ ನಾವು ಹೊರಟಿದ್ದು ಬೀಚ್ ಕಡೆಗೆ. ಯಾವುದು ಫೋನು? ಇದಾ ಬ್ರೋಕನ್ ಬೀಚ್ ಪೊಲೀಸ್. ವಿಚ್ ಆರ್ ದ ಪ್ಲೇಸಸ್ ಹಿಯರ್ ಟು ಸಿ? Me, police in Broken Beach. ಹಾಂ, Thank you, brother. You can go up. ಓನ್ಲಿ ಒನ್ ಬ್ರೋಕನ್ ಬೀಚ್? And Angel Blabong. ಎಂಜಲ್ ಬ್ಲಬಾಂಗ್. Yes. ಓಕೆ, ಥ್ಯಾಂಕ್ ಯು. You're welcome. ಇಲ್ಲೂ ಕೂಡ ಅಷ್ಟೆ. ನಾವು ಬೆಟ್ಟದ ಮೇಲಿದ್ದೀವಿ, ಬೆಟ್ಟದ ಕೆಳಗೆ ಸಮುದ್ರ ಇದೆ. ನಾವು ಕಾರ್ ಪಾರ್ಕ್ ಮಾಡಿ ಸುಮಾರು ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರಷ್ಟು ನಡೆದೇ ಹೋಗಬೇಕು ಈ ಬ್ರೋಕನ್ ಬೀಚನ್ನ ನೋಡಲಿಕ್ಕೆ. ಇದೇ ನೋಡಿ ಬ್ರೋಕನ್ ಬೀಚ್. ಸಮುದ್ರದಿಂದ ಒಂದು ತುಂಡು ಸರೋವರದಂತೆ ಸಪರೇಟ್ ಆಗಿದೆ. ಇದ್ರ ಸುತ್ತ ರಸ್ತೆ ಇದೆ. ಹಾಗಾಗಿ ಇದು ಬ್ರೋಕನ್ ಬೀಚ್ ಅಂತ ಇಲ್ಲಿ ಅತ್ಯಂತ ಹೆಚ್ಚಿನ ಪ್ರವಾಸಿಗರನ್ನು ನೋಡಿದೋ ನಾವಿಲ್ಲಿ. ಬ್ರೋಕನ್ ಬೀಚ್ ಇದು ಸಪ್ರೇಟ್. ಇದು ಬೀಚಿಂದ ಹೊರಗಡೆ ಬಂದುಬಿಟ್ಟಿದೆ ಈ ಪಾರ್ಟ್ ಆಫ್ ದಿಸ್ ಏರಿಯಾ. ಹಾಗಾಗಿ ಇದನ್ನು ಬ್ರೋಕನ್ ಬೀಚ್ ಅಂತ ಕರೀತಾರೆ ಅಂತ ಅನಿಸುತ್ತೆ. ನೋಡಿ, ಇಲ್ಲಿ ಎಲ್ಲ ರಸ್ತೆ 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 ರಸ್ತೆ. ಅಗೇನ್ ದಿಸ್ ಇಸ್ ಅ ಬೀಚ್. ಇದಕ್ಕೆ ನೀರು ಹೆಂಗಪ್ಪ ಬರುತ್ತೆ ಅಂದರೆ, ನಾಗಲೇ ಹೇಳಿದ್ನಲ್ಲ ನೋಡಿ, ಇಲ್ಲಿದೆ ಬೀಚ್. ಈ ರೋಡಲ್ಲಿ ಹಿಂಗೆ ಹೋಗಬೇಕು.
ಈ ಬ್ರೋಕನ್ ಬೀಚ್ ನೋಡಿಕೊಂಡು ನಾವು ಮತ್ತೆ ಹೊರಟಿದ್ದು ಕ್ಲಿಂಕಿಂಗ್ ಬೀಚ್ ಕಡೆಗೆ. ಇದು ಕೂಡ ಅತ್ಯಂತ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವಂತಹ ಒಂದು ದೊಡ್ಡ ಬೀಚು. Sure, my friend. ಈ ಕಿಂಗ್ ಬೀಚನ್ನು ನೋಡ್ಲಿಕ್ಕೆ ಹೊರಟಾಗ ಕೂಡ ನಾವು ಸುಮಾರು ಕಾರನ್ನು ಪಾರ್ಕ್ ಮಾಡಿ 1 ಕಿಲೋಮೀಟ್ರಷ್ಟು ದೂರ ನಡಿಬೇಕು. ಉರಿ ಬಿಸಿಲು ಬೇರೆ ಇತ್ತು, ಆದರೂ ನಡ್ತಾ ಹೋದೋ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಇದು ಕೂಡ ನಾವೀಗ ನಡೀತಾ ಇರೋದು ಒಂದು ರೀತಿಯ ಬೆಟ್ಟದ ಮೇಲೆ ನಡೀತಾ ಇದ್ದೀವಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಬೀಚ್ ಕಾಣುತ್ತೆ. ಅದು ನಮ್ಮಿಂದ ಸುಮಾರು 900 ಅಡಿ 1000 ಅಡಿ ಆಳದಲ್ಲಿದೆ. ಇದನ್ನು ಇಳಿದು ನಾವು ಬೀಚನ್ನು ನೋಡ್ತೀವಿ ಅಂದರೆ ಅದೊಂದು ಅತ್ಯಂತ ಸಾಹಸಮಯ ಕಾರ್ಯ, ಒಂದು ರೀತಿ ಟ್ರಕ್ಕಿಂಗ್ ಇದ್ದಂಗೆ. ಆದರೆ ತುಂಬ ಜನ ಕೆಳಗಡೆ ಇಳಿಯಲ್ಲ, ಮೇಲ್ಗಡೆಯಿಂದನೇ ಈ ಕ್ಲಿಂಕಿಂಗ್ ಬೀಚ್ನ ಫೋಟೋಗಳನ್ನು ತೆಗೆದುಕೊಂಡು ವಾಪಸ್ ಬರ್ತಾರೆ. ಎಲ್ಲೋ ಕೆಲವು ಮಂದಿ ಯುವಕರು ಮತ್ತು ಯುವತಿಯರು ಮಾತ್ರ ಇಳಿತಾರೆ. ಯಾಕೆ ಇಳಿಯೋ ಜಾಡಿದೆಯಲ್ಲ, ಅದು ಅತ್ಯಂತ ಅಪಾಯಕಾರಿ ಅಥವಾ ಶಕ್ತಿ ಇರಬೇಕು. ಯಾಕಂದರೆ 90 ಡಿಗ್ರಿ ಲೆವೆಲಲ್ಲಿ ಅದನ್ನು ನಾವು ಇಳಿತಾ ಹೋಗಬೇಕು. ಸ್ಟ್ರೇಟ್ ಸ್ಲೋಪ್ ಇದ್ದಂಗೆ ಇರುತ್ತೆ ರಸ್ತೆ. ನೋಡಿ, ನೀವೇ ನೋಡ್ತೀರಿ ಈಗ. ಇದೇ ಕ್ಲಿಂಕಿಂಗ್ ಬೀಚ್. ಇದೊಂದು ರೀತಿ ಡೈನೋಸರಸ್ ಆಕಾರದಲ್ಲಿದೆ. ಹಾಗಾಗಿ ಇಲ್ಲಿ ಕೂಡ ಪ್ರವಾಸಿಗರು ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ಇದರ ಆಳಕ್ಕೆ ಇಳಿದು ಬೀಚನ್ನು ಮುಟ್ಟೋದಿದೆಯಲ್ಲ, ಕಡಲ ತೀರವನ್ನು, ಅದು ಮಾತ್ರ ಒಂದು ರೀತಿಯ ದುಸ್ಸಾಹಸ ಅಂತಲೇ ಹೇಳಬೇಕು.什么？你喊一声啊！什么呀？你帮我拍个那个侧面。可以，他背影也可以，其实。对，拍背影。对，拍。还没是哪台的？ಇಲ್ಲ ಫ್ಯೂಚರ್ ಆಟಾಡ್ಬೋದಲ್ಲ ಅವು. ಈ ಕ್ಲಿಂಕಿಂಗ್ ಬೀಚ್ಗೆ ಇಳಿಯೋರು ಬಹಳ ಜನ ಕಮ್ಮಿ ಆಗಿರೋದ್ರಿಂದ ಇಲ್ಲಿ ನೀವು ಕಡಲ ತೀರದಲ್ಲಿ ಬೆರಳೆಣಿಕೆಯಷ್ಟು ಜನನ ಮಾತ್ರ ನೋಡಲಿಕ್ಕೆ ಸಾಧ್ಯ. ಇಲ್ಲಿಂದ ಇಳಿಯೋ ಸಾಹಸ ಶುರುವಾಗುತ್ತೆ ನೋಡಿ.
ಪ್ರವಾಸಿಗರು ಈ ಕ್ಲಿಂಕಿಂಗ್ ಬೀಚ್ನಲ್ಲಿ ಆಟ ಆಡಲಿಕ್ಕೆ ಈಗ ಎಲಿವೇಟರ್ ಪ್ರಾಜೆಕ್ಟ್ ಒಂದನ್ನು ಚೀನಾ ಸಂಸ್ಥೆಗೆ ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ವರ್ಷಗಳಲ್ಲಿ ಈ ಎಲಿವೇಟರ್ ಆದಮೇಲೆ ಈ ತಿಳಿ ನೀರಿನಲ್ಲಿ ಆಟ ಆಡಲಿಕ್ಕೆ ಅವಕಾಶ ಸಿಗುತ್ತೆ. ಕ್ಲಿಂಕಿಂಗ್ ಬೀಚನ್ನ ನೋಡಿಕೊಂಡು ನಾವು ಹೊರಟಿದ್ದು ವರ್ಜಿನ್ ಬೀಚ್ಗೆ. ಇದು ಒಂದು ರೀತಿ ಕ್ರೀಡೆ ಅಂದರೆ ವಾಟರ್ ಸ್ಪೋರ್ಟ್ಸ್ ಆಡುವಂಥ ಜಾಗ. ಆಲ್ಮೋಸ್ಟ್ ಆಲ್ ಇಲ್ಲೇನು ಹೆಚ್ಚು ಪ್ರವಾಸಿಗರು ಕಾಣಲ್ಲ, ಆದರೆ ಈ ಬೋಟಲ್ಲಿ ಎಲ್ಲ ಸುತ್ತಲಿಕ್ಕೆ ಓಡಾಡಲಿಕ್ಕೆ ಸೂಕ್ತವಾದ ಸ್ಥಳ ಇದು. ನೂಸಾ ಫೆನಿಡಾ ಪ್ರವಾಸವನ್ನು ಮುಗಿಸಿ ನಾವು ಮತ್ತೆ ಉಬುಡ್ ಕಡೆಗೆ ಫೆರ್ರಿಯಲ್ಲಿ ಪ್ರಯಾಣ ಬೆಳೆಸ್ತೇವೆ.